ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಕಲಿಯಕ್ಕೆ ಹೋಗ್ತಿರೋ ಟಾಪಿಕ್ ಬಂದುಬಿಟ್ಟು ಕ್ಲಾಸ್ 12ನ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಇಂಟ್ರೊಡಕ್ಷನ್ ಪಾರ್ಟ್ನ ನಾವಿಲ್ಲಿ ನೋಡ್ತಿದ್ದೀವಿ. ಸೊ ಕರ್ನಾಟಕ PU ಬೋರ್ಡಿಗೆ ಬಂದುಬಿಟ್ಟು ಈ ಲೆಸನ್ನು ಮ್ಯಾಕ್ಸಿಮಮ್ 7 ಮಾರ್ಕ್ಸ್ನ ತೊಗೊಳುತ್ತೆ. ಫಸ್ಟ್ ಇಲ್ಲಿ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ 1 ಮಾರ್ಕ್ ಆ್ಯಂಡ್ ನೆಕ್ಸ್ಟ್ 1 MCQ ಆ್ಯಂಡ್ 2 ಮಾರ್ಕ್ಸ್ ಕ್ವಶನ್ನು ಇಲ್ಲಿ 1 ಕ್ವಶನ್ ಬರುತ್ತೆ ಆ್ಯಂಡ್ ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ಇಲ್ಲಿ 1 ಕ್ವಶನ್ ಬರುತ್ತೆ. ಸೊ ಈ ಒಂದು ಲೆಸನ್ ಇಲ್ಲಿ ಟೋಟಲ್ ಆಗಿ 7 ಮಾರ್ಕ್ಸ್ನ ತೊಗೊಳುತ್ತೆ. ಸೊ ಈಗ ನಾವು ಈ ಲೆಸನ್ನ ಇಂಟ್ರೊಡಕ್ಷನ್ ಪಾರ್ಟ್ ಅಂದರೆ ಈ ಲೆಸನಲ್ಲಿ ಬರುವಂತಹ ಒಂದು ಫಾರ್ಮುಲಾಸ್ ಇಂಪಾರ್ಟೆಂಟ್ ಲಿಸ್ಟ್ನ ನಾವು ಇವತ್ತು ಕಲಿಯಕ್ಕೆ ಹೋಗೋಣ. ಫಸ್ಟ್ ಇಲ್ಲಿ ಇನ್ವರ್ಸ್ ನೀವು ಕ್ಲಾಸ್ 11ನಲ್ಲಿ ಬರೀ ಟ್ರಿಗ್ನೋಮೆಟ್ರಿಕ್ ಅನ್ನೋದು ಮಾತ್ರ ಕಲ್ತಿದ್ವಿ. ಸೊ ಇವಾಗ ಕ್ಲಾಸ್ 12ನಲ್ಲಿ ಇನ್ವರ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅಂತ ಕಲಿತಿದ್ದೀರಿ. ಸೊ ಇವಾಗ ಟ್ರಿಗ್ನೋಮೆಟ್ರಿಗೆ ಇನ್ವರ್ಸ್ ಅಂದರೆ ಅದು ನಾವು ಇವಾಗ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂತ ನೋಡಿದರೆ, ಫಸ್ಟ್ ಇಲ್ಲಿ ನಾರ್ಮಲಲ್ಲಿ ಕ್ಲಾಸ್ 11ನಲ್ಲಿ ಸೈನ್ ಎಕ್ಸ್ ಅಂತ ಅಷ್ಟೇ ಬರಿತಿದ್ವಿ. ಸೊ ಇವಾಗ ಕ್ಲಾಸ್ 12ನಲ್ಲಿ ನಾವು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರಿತೀವಿ. ಸೊ ಕ್ಲಾಸ್ 11ನಲ್ಲಿ ನಾವು ಏನಂತ ಬರಿತಿದ್ವಿ, ಸೈನ್ ಎಕ್ಸ್ ಅಂತ ಅಷ್ಟೇ ಬರಿತಿದ್ವಿ. ಈಗ ಕ್ಲಾಸ್ 12ನಲ್ಲಿ ಇನ್ವರ್ಸ್ ಆಗಿರೋದ್ರಿಂದ ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಕಲಿಯೋದ್ರಿಂದ ಸೊ ಈಗ ಸೈನ್ -1 ಎಕ್ಸ್ ಇದು ಹಿಂಗೆ ಬರೆಯೋದು ನಾವು. ಸೊ ಇದನ್ನು ನಾವು ಹೇಳೋದು ಹೆಂಗಂದರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಓದೋದು ನಾವು. ಸೊ ನೆಕ್ಸ್ಟ್ ಹಂಗೆ ಕಾಸ್ ಇನ್ವರ್ಸ್ ಆಫ್ ಎಕ್ಸ್, cot inverse of x, secant inverse of x, cosecant inverse of x are called inverse trigonometric functions of sin x, cos x, tan x and cot x, secant x and cosecant x. ಇದಿಷ್ಟು ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ದ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಫ್ sin x, cot x, tan x, secant x, cosecant x are also denoted by arc. ಇವಾಗ ಬರೆಯೋದು ನಾವು ತೋರಿಸ್ತೀನಿ. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿನ ನಾವು ಇನ್ನೊಂದು ಥರ ಕೂಡ ರೆಪ್ರೆಸೆಂಟ್ ಮಾಡ್ಬೋದು. ಫಸ್ಟು ಆರ್ಕ್ ಅಂತ ಬರ್ತು, ನೆಕ್ಸ್ಟು ಸೈನ್ ಆಫ್ ಎಕ್ಸ್ ಅಂತ ಬರಿತೀವಿ. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಇವಾಗ ಫಸ್ಟ್ ಬರೆಯೋದು ಹೆಂಗೆ ಕಲ್ತ್ವಿ ಅಂದರೆ ನಾವು ಫಸ್ಟ್ ಪಾಯಿಂಟ್ನಲ್ಲಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಈ ರೀತಿ ರೆಪ್ರೆಸೆಂಟ್ ಮಾಡೋದು ಕಲ್ತ್ವಿ. ನೆಕ್ಸ್ಟು ಇದಲ್ಲದೆ ಇನ್ನೊಂದು ಥರ ಕೂಡ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಅದೇನು ಫಸ್ಟ್ ಆರ್ಕ್ ಅಂತ ಬರೆದು ನೆಕ್ಸ್ಟ್ ಸೈನ್ ಆಫ್ ಎಕ್ಸ್ ಅಂತ ಬರಿಬೋದು. ಇಲ್ಲಿ ನೀವು ನೋಡ್ಬೋದು ಆರ್ಕ್ ಸೈನ್ ಆಫ್ ಎಕ್ಸ್ ಆ್ಯಂಡ್ ಆರ್ಕ್ ಆಫ್ ಕಾಸ್ ಎಕ್ಸ್, ಆರ್ಕ್ ಟ್ಯಾನ್ ಎಕ್ಸ್, ಆರ್ಕ್ ಕಾಟ್ ಎಕ್ಸ್, ಆರ್ಕ್ ಸೀಕೆಂಟ್ ಎಕ್ಸ್ ಆ್ಯಂಡ್ ಆರ್ಕ್ ಕೊಸಿಕೆಂಟ್ ಎಕ್ಸ್ ರೆಸ್ಪೆಕ್ಟಿವ್ಲಿ. ಸೊ ಈಗ ನಾನು ಒಂದು ಟೇಬಲ್ನ ನಿಮಗೆ ತೋರಿಸ್ತಿದ್ದೀನಿ. ಈ ಟೇಬಲ್ ಮಾತ್ರ ಈ ಲೆಸನಲ್ಲಿ ತುಂಬ ಇಂಪಾರ್ಟೆಂಟು, ಯಾಕಂದರೆ ನಾನಿಲ್ಲಿ ಒಂದು ಟ್ರಿಕ್ ಕೂಡ ನಿಮಗೆ ಹೇಳ್ಕೊಡ್ತೀನಿ. ಸೊ ಇದ್ರ ಮೇಲೆ ನೀವು ಫಸ್ಟ್ ಎಕ್ಸಸೈಸ್ನ ಸಾಲ್ವ್ ಮಾಡ್ಬೋದು ಆರಾಮಾಗಿ. ಸೊ ಫಸ್ಟ್ ಕಾಲಮ್ನಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಬರ್ಕೊಂಡಿದ್ದೀವಿ. ಅದು ಏನು ನಾವು ಈಗ ಕಲ್ತ್ವಿ. ಫಸ್ಟ್ ಇನ್ವರ್ಸ್ ಆಗಿ ಹೆಂಗೆ ಬರೆಯೋದು ಸೈನ್ ಆಫ್ ಎಕ್ಸ್ನ ಅಂತ. ನೆಕ್ಸ್ಟ್ ಡೊಮೈನ್ ಕಾಲಮ್ ಹಾಕೊಂಡಿದ್ದೀನಿ, ನೆಕ್ಸ್ಟ್ ರೇಂಜ್ ಕಾಲಮ್ ಹಾಕೊಂಡಿದ್ದೀನಿ. ಸೊ ಇಲ್ಲಿ ಒಂದು ಟ್ರಿಕ್ನ ನೀವು ಫಾಲೋ ಮಾಡ್ಬೋದು. ಫಸ್ಟು ಸೈನ್ ಆಫ್ ಎಕ್ಸ್, ಕಾಸ್ ಆಫ್ ಎಕ್ಸ್ ಅದೇ ಇನ್ವರ್ಸ್ ಆಗಿ ಬರಬೇಕು. ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಕಾಸ್ ಇನ್ವರ್ಸ್ ಆಫ್ ಎಕ್ಸ್, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್, ಕಾಟ್ ಇನ್ವರ್ಸ್ ಆಫ್ ಎಕ್ಸ್, ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್, ನೆಕ್ಸ್ಟ್ ಕೊಸೆಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರ್ತು. ಡೊಮೈನು ರೇಂಜ್ಗೆ ಇವಾಗ ಒಂದು ಟ್ರಿಕ್ ಹೇಳ್ತೀನಿ ಕೇಳ್ರಿ. ಆ ಟ್ರಿಕ್ನ ನೀವು ಅರ್ಥ ಮಾಡ್ಕೊಬೇಕಂದ್ರೆ ಫಸ್ಟ್ ಒಂದು ಗ್ರೂಪ್ನ ಕನ್ಸಿಡರ್ ಮಾಡಿರಿ. ಫಸ್ಟ್ ಇವಾಗ ಸೈನ್ ಇನ್ವರ್ಸ್ ಆಫ್ ಎಕ್ಸ್, ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್, ನೆಕ್ಸ್ಟ್ ಕೊಸೆಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಅನ್ನೋದು ಒಂದು ಗ್ರೂಪ್ ಆಗಿ ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ರಿ. ನೆಕ್ಸ್ಟ್ ಈಗ ನಾನು ಒಂದು ಹೇಳುವ ಟ್ರಿಕ್ನ ಅಪ್ಲೈ ಮಾಡಿರಿ ಅದಕ್ಕೆ. ಫಸ್ಟು ನಾನಿಲ್ಲಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ಗೆ ಏನಂತ ಬರ್ಕೊತಿದ್ದೀನಿ, ರೇಂಜ್ನಲ್ಲಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ಗೆ ನೋಡೋಣ. ಫಸ್ಟು ರೇಂಜ್ನ ಕಲ್ತ್ಕೊಂಬಿಡೋಣ ನಾವು. ಸೊ ಸೈನ್ ಇನ್ವರ್ಸ್ ಆಫ್ ಎಕ್ಸ್ಗೆ ನಾನು ಏನಂತ ಬರಿತೀನಿ, ಕ್ಲೋಸ್ಡ್ ಇಂಟರ್ವೆಲ್ -π/2, π/2 ಅಂತ ಬರಿತೀನಿ. ಇದು ಯಾವ ಇಂಟರ್ವೆಲ್ನಲ್ಲಿ ನಾನು ಹಾಕಿದ್ದೀನಿ ಅನ್ನೋದು ಚೆನ್ನಾಗಿ ನೋಡ್ಕೊಳ್ರಿ. ನೆಕ್ಸ್ಟು ನಾನು ಇವಾಗ ನಿಮಗೆ ಮುಂಚೆ ಹೇಳ್ದಂಗೆ ಒಂದು ಟ್ರಿಕ್ನ ಫಸ್ಟ್ ಒಂದು ಗ್ರೂಪ್ ಆಗಿ ಕನ್ಸಿಡರ್ ಮಾಡಿದೆ ಅಂತ ನಿಮ್ಗೆ ಹೇಳಿದೆ ನಾನು. ಫಸ್ಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್, ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್, ನೆಕ್ಸ್ಟ್ ಕೊಸೆಕೆಂಟ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಇವಾಗ ನಾವು ಸೈನಿಗೆ ಏನಂತ ಗೊತ್ತಾಯ್ತು ನಮಗೆ ಇವಾಗ. ನೆಕ್ಸ್ಟ್ ಅದನ್ನೇ ಟ್ಯಾನ್ ಇವಾಗ ಹೆಂಗೆ ಅಪ್ಲೈ ಮಾಡೋದು ಅಂತ ನೀವು ಕೇಳೋದಾದರೆ, ಸೊ ಇಲ್ಲಿ ಟ್ಯಾನ್ ಇದೆ. ಸೊ ಇವಾಗ ನಾವು ಸೈನಿಗೆ ಕ್ಲೋಸ್ ಇಂಟರ್ವೆಲ್ ಆಗಿ ಬರೆದಿದ್ವಿ. ಸೊ ಇದನ್ನೇ ನಾವು ಟ್ಯಾನಿಗೆ ಬರೆಯೋದಾದರೆ ಓಪನ್ ಇಂಟರ್ವೆಲ್ ಆಗಿ ಬರೆದ್ರೆ ಆಯಿತು ಅಷ್ಟೇ. ದಿಸ್ ಇಸ್ ಅ ಟ್ರಿಕ್. ಸೊ ಇಲ್ಲಿ ನಾವು ಇವಾಗ ಕ್ಲೋಸ್ ಇಂಟರ್ವೆಲ್ ಆಗಿ ಬರೆದಿದ್ವಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ಗೆ. ಇವಾಗ ನಾವು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ಗೆ ಓಪನ್ ಇಂಟರ್ವೆಲ್ ಆಗಿ ಬರಿಬೇಕಷ್ಟೇ. ನೆಕ್ಸ್ಟ್ ಬರೋದು ಯಾವುದು, ಕೊಸೆಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ಗೆ. ಕೊಸೆಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ಗೆ ಹೆಂಗೆ ಬರೆಯೋದು ಅಂತ ಕೇಳಿದರೆ, ಅದೇನು ಸೈನ್ ಇನ್ವರ್ಸ್ ಆಫ್ ಎಕ್ಸ್ಗೆ ಬರೆದಿದ್ರಲ್ಲ, ಕ್ಲೋಸ್ಡ್ ಇಂಟರ್ವೆಲ್ -π/2, π/2 ಕ್ಲೋಸ್ ಇಂಟರ್ವೆಲ್. ಸೊ ಇದನ್ನೇ ಬರ್ತು ಕೊಸೆಕೆಂಟ್ ಇನ್ವರ್ಸ್ ಆಫ್ ಎಕ್ಸಿಗೆ. ನೆಕ್ಸ್ಟ್ ನೀವು ಇಲ್ಲಿ ಒಂದು ಆ್ಯಡ್ ಮಾಡಬೇಕಾಗುತ್ತೆ, ಓಪನ್ ಫ್ಲವರ್ ಬ್ರ್ಯಾಕೆಟ್ 0 ಕ್ಲೋಸ್ಡ್ ಫ್ಲವರ್ ಬ್ರ್ಯಾಕೆಟ್. ಸೊ ಇದನ್ನು ಈ ಪಾರ್ಟ್ನ ಆ್ಯಡ್ ಮಾಡಿದರೆ ನಿಮಗೆ ಕೊಸೆಕೆಂಟ್ ಇನ್ವರ್ಸ್ ಆಫ್ದು ರೇಂಜ್ನ ಗೊತ್ತಾಗುತ್ತೆ. ಸೊ ಇವಾಗ ಫಸ್ಟ್ ಗ್ರೂಪ್ದು ಆಯಿತು. ನೆಕ್ಸ್ಟ್ ಇವಾಗ ಸೆಕೆಂಡ್ ಗ್ರೂಪ್ದು ಕಲಿಬೇಕು. ನೆಕ್ಸ್ಟ್ ಸೈನ್ ಆದಮೇಲೆ ಕೊಸೆಕೆಂಟ್ ಬರ್ಕೊಂಡಿದ್ದೀನಿ. ಫಸ್ಟ್ ರೂಲು ಕ್ಲೋಸ್ ಇಂಟರ್ವೆಲ್ 0, π. ನೆಕ್ಸ್ಟ್ ಏನು ಬರೀಬೇಕು, ಕಾಟಿಗೆ ಓಪನ್ ಇಂಟರ್ವೆಲ್ 0, π ಅಂತ ಬರೀಬೇಕಷ್ಟೇ. ಇದು ಓಪನ್ ಬ್ರ್ಯಾಕೆಟ್. ಫಸ್ಟ್ ಕ್ಲೋಸ್ ಇಂಟರ್ವೆಲ್ ಬರಿತೀವಿ ನಾವು, ನೆಕ್ಸ್ಟ್ ಓಪನ್ ಇಂಟರ್ವೆಲ್ ಬರಿತೀವಿ, ಇಷ್ಟೇ. ನೆಕ್ಸ್ಟ್ ಬರೋದು ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ಗೆ ಏನು ಮಾಡ್ಬೇಕು ನಾವು ಇಲ್ಲಿ ಅಂತ ಕೇಳಿದ್ರೆ, ಅಲ್ಲಿ ಹೆಂಗೆ ನಾವು ಈ 0 ಅನ್ನೋದನ್ನ ಆ್ಯಡ್ ಮಾಡಿದ್ವಲ್ಲ, ಸೊ ಇವಾಗ ನಾವು ಕ್ಲೋಸ್ ಇಂಟರ್ವೆಲ್ಲೇ ತೊಗೊಂಡು ಏನನ್ನು ಆ್ಯಡ್ ಮಾಡಬೇಕಂದ್ರೆ π/2ನ ಆ್ಯಡ್ ಮಾಡಬೇಕು. 90 ಡಿಗ್ರಿನ ಆ್ಯಡ್ ಮಾಡಬೇಕು. ಸೊ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ದು ರೇಂಜ್ ಏನಂತ ಕೇಳಿದರೆ ಓಪನ್ ಇಂಟರ್ವೆಲ್ 0, π ಆ್ಯಂಡ್ ಮೈನಸ್ ಅಂದರೆ ಓಪನ್ ಫ್ಲವರ್ ಬ್ರ್ಯಾಕೆಟ್ π/2. ಸೊ ಇದು ರೇಂಜ್ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ನೋಡ್ಕೊಬೋದು. ಸೊ ಟ್ರಿಕ್ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಸೊ ಈಗ
ಸೊ ಈಗ ರೇಂಜ್ ಅನ್ನೋದು ನೀವು ಕಲ್ತ್ಕೊಂಡ್ರೆ ನೆಕ್ಸ್ಟ್ ಡೊಮೈನ್ ಅನ್ನೋದು ಕಲ್ತ್ಕೊಳ್ಳೋಣ ನಾವೀಗ. ಸೊ ಫಸ್ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ಗೆ ಅದೇ ಕ್ಲೋಸ್ ಇಂಟರ್ವಲ್ -1, 1 ಕ್ಲೋಸ್ ಇಂಟರ್ವಲ್ ಬರೀತೀವಿ. ನೆಕ್ಸ್ಟ್ ಇಲ್ಲಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ಗೆ ಏನಂತ ಬರ್ತಿದ್ದೀವಲ್ಲ ಅದನ್ನೇ ಇವಾಗ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ಗೂ ಬರೆಯೋದು. ಕಾಸ್ ಇನ್ವರ್ಸ್ ಆಫ್ ಎಕ್ಸ್ಗೆ ಕೂಡ ಕ್ಲೋಸ್ಡ್ ಇಂಟರ್ವಲ್ -1, 1 ಅಂತಲೇ ಬರೆಯೋದು. ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ಗೆ ಆರ್ ಅಂತ ಬರಿತೀವಿ. ನೆಕ್ಸ್ಟ್ ಅದೇ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ಗೆ ಕೂಡ ಸೇಮ್ ಆರ್ ಅಂತಲೇ ಬರಿತೀವಿ. ನೆಕ್ಸ್ಟು ಇಲ್ಲಿ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ಗೆ ಆರ್ ಮೈನಸ್ ಓಪನ್ ಇಂಟರ್ವಲ್ -1, -1 ಅಂತ ಬರಿತೀವಿ. ಸೊ ಇದು ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ಗೆ ಆಯಿತು. ಯಾವುದು ಡೊಮೈನ್ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್. ನೆಕ್ಸ್ಟ್ ಇದನ್ನು ನಾವು ಕೊಸೆಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಕೂಡ ಬರೆಯೋದು. ಸೊ ಇದಿಷ್ಟು ಡೊಮೈನ್ ಆ್ಯಂಡ್ ರೇಂಜ್ ಫಾರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿಗೆ ಡೊಮೈನ್ ಆ್ಯಂಡ್ ರೇಂಜ್. ಸೊ ಈ ಟ್ರಿಕ್ ನಿಮಗೆ ಅರ್ಥ ಆಗೈತೆ ಅಂತ ಅನ್ಕೊತೀನಿ. ಸೊ ಈ ಟೇಬಲಿಂದ ಏನು ಈ ಟೇಬಲ್ ನಾನು ನಿಮಗೆ ಒಂದು ಟ್ರಿಕ್ ಹೇಳ್ಕೊಟ್ನಲ್ಲ, ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದ್ರೆ ನೀವು ಇದನ್ನು ಕಲಿತ್ರೆ ಇದರಿಂದ ನಿಮಗೆ 1 ಮಾರ್ಕ್ ಅಂತೂ ಫಿಕ್ಸ್ ಕಂಪಲ್ಸರಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಫಸ್ಟ್ ಪ್ರಾಪರ್ಟಿ ಏನಂದರೆ ಈ ಫಾರ್ಮುಲಾಸ್ ನೀವು ಕಲಿತ್ರೆ ಪ್ರಾಬ್ಲಮ್ಸು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆಯಿತಾ, ಏನಿಲ್ಲ ಮೇಲೆ ಏನು ಟೇಬಲ್ ಕಲ್ತಿದ್ದೀರಲ್ಲ ಅದನ್ನು ನೀವು ಇಲ್ಲಿ ಅಪ್ಲೈ ಮಾಡಬೇಕಷ್ಟೇ. ಡೊಮೈನು ರೇಂಜ್ ನಿಮಗೆ ಗೊತ್ತಿರಬೇಕು ಯಾವುದಕ್ಕೆ ಯಾವುದು ಏನಂತ. ಸೊ ಟ್ರಿಕ್ ಹೇಳ್ಕೊಟ್ಟಿದ್ದೀನಿ, ಫಾಲೋ ಮಾಡಿರಿ. ಫಸ್ಟ್ ಒಂದು ಸೈನ್ ಇನ್ವರ್ಸ್ ಆಫ್ ಎಕ್ಸ್ಗೆ ಏನಂತ ಬರಿಬೋದು, ಇದೊಂದು ಫಾರ್ಮುಲಾ ಆಯಿತಾ. ಸೊ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಏನಾಗುತ್ತೆ, ಎಕ್ಸ್ ಆಗುತ್ತೆ. ಇದು ಕ್ಯಾನ್ಸಲ್ ಆಗಿ ಎಕ್ಸ್ ಉಳಿಯುತ್ತೆ. ಸೊ ಅದಕ್ಕೆ ಇಸ್ ಈಕ್ವಲ್ ಟು ಎಕ್ಸ್ ದಟ್ ಈಸ್ ಎಕ್ಸ್ ಬಿಲಾಂಗ್ಸ್ ಟು ಏನು ಸೈನ್ ಇನ್ವರ್ಸ್ ಆಫ್ ಎಕ್ಸ್ದು ಡೊಮೈನ್ ಏನು, ಇಲ್ಲಿ ನಾನು ಟ್ರಿಕ್ ಹೇಳ್ಕೊಟ್ಟಿದ್ನಲ್ಲ ಕ್ಲೋಸ್ ಇಂಟರ್ವಲ್ -1, 1 ಅಲ್ಲ, ಇದೇ ಡೊಮೈನ್ ಅಲ್ಲ ಯಾವುದ್ರದ್ದು ಸೈನ್ ಇನ್ವರ್ಸ್ ಆಫ್ ಎಕ್ಸ್ದು. ಸೊ ಅದನ್ನೇ ನಾವಿಲ್ಲಿ ಬರಿತೀವಿ ಅಷ್ಟೇ, ಫಾರ್ಮುಲಾದಲ್ಲಿ ಅದನ್ನೇ ನಾವಿಲ್ಲಿ ಬರೆಯೋದು. ಅಬ್ಸರ್ವ್ ಮಾಡಿರಿ, ಇಲ್ಲಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ಗೆ ಇದು ಕ್ಯಾನ್ಸಲ್ ಆಗಿ ಉಳಿಯೋದೇನು ಎಕ್ಸ್. ಸೊ ಅದು ಎಕ್ಸ್ ಬಿಲಾಂಗ್ಸ್ ಟು ಯಾವುದು ಡೊಮೈನ್, ಸೈನ್ ಇನ್ವರ್ಸ್ ಆಫ್ ಎಕ್ಸ್ದು ಡೊಮೈನ್ಗೆ ಬಿಲಾಂಗ್ ಆಗೈತೆ. ಸೊ ಅದನ್ನೇ ನಾವು ಇಲ್ಲಿ ಫಾರ್ಮುಲಾ ಆಗಿ ಬರಿತೀವಿ. ನೆಕ್ಸ್ಟ್ ಇಲ್ಲಿ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಏನಿಲ್ಲಪ್ಪ, ಫಸ್ಟ್ ಪ್ರಾಪರ್ಟಿ ಡೊಮೈನ್ ಬಗ್ಗೆ ಅಷ್ಟೇ ಇರೋದು. ನೆಕ್ಸ್ಟ್ ಪ್ರಾಪರ್ಟಿ ರೇಂಜ್ ಬಗ್ಗೆ ಬರುತ್ತೆ, ಅದನ್ನು ನಾವು ನೋಡ್ಕೊಳ್ಳೋಣ ನೆಕ್ಸ್ಟ್. ಸೊ ಎಕ್ಸ್ ಇದು ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಉಳಿಯುತ್ತೆ. ಎಕ್ಸ್ ಬಿಲಾಂಗ್ಸ್ ಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ದು ಡೊಮೈನ್ ಏನು, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಏನಿರುತ್ತೆ ಅದೇ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ದು ಡೊಮೈನ್. ಸೊ ಅದಕ್ಕೆ ನಾವು ಡೊಮೈನ್ ಏನು ಬರ್ತೀವಿ, ಕ್ಲೋಸ್ ಇಂಟರ್ವಲ್ -1, -1 ಕ್ಲೋಸ್ ಇಂಟರ್ವಲ್. ಸೊ ಇದು ಒಂದು ಪ್ರಾಪರ್ಟಿ ಯಾವುದು, ಕಾಸ್ ಇನ್ವರ್ಸ್ ಆಫ್ ಎಕ್ಸ್ದು. ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬಿಲಾಂಗ್ಸ್ ಟು, ಸೊ ಇಲ್ಲಿ ಡೊಮೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ದು ಏನು ಆರ್. ಸೊ ಅದನ್ನು ನಾವಿಲ್ಲಿ ಫಾರ್ಮುಲಾದಲ್ಲಿ ಬರ್ಕೊಂಡಿವಿ. ನೆಕ್ಸ್ಟು ಕಾಟ್ ಇನ್ವರ್ಸ್ ಆಫ್ದು ಫಾರ್ಮುಲಾ ಅಂದರೆ ಡೊಮೈನ್ ಏನಂತ ಕೇಳಿದರೆ ಆರ್. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಏನಾಗಿರುತ್ತೆ ಅದೇ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ದು ಡೊಮೈನ್ ಆಗಿರುತ್ತೆ. ನೆಕ್ಸ್ಟ್ ಕೊಸೆಕೆಂಟ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಇದು ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನೆ ಎಕ್ಸ್ ದಟ್ ಬಿಲಾಂಗ್ಸ್ ಟು ಇದು ಹೇಳಿದ್ನಲ್ಲ ಡೊಮೈನ್ ಆಫ್ ಕೊಸೆಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಆರ್ ಮೈನಸ್ ಓಪನ್ ಇಂಟರ್ವಲ್ -1, -1 +1. ಸೊ ಇದು ಈ ಒಂದು ಪ್ರಾಪರ್ಟಿ. ನೆಕ್ಸ್ಟ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ದು ಇದೇನು, ಇಲ್ಲಿ ಸೀಕೆಂಟ್ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು ಎಕ್ಸ್ ದಟ್ ಈಸ್ ಎಕ್ಸ್ ಬಿಲಾಂಗ್ಸ್ ಟು ಅದೇ ಡೊಮೈನ್ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್. ಇದರಲ್ಲಿ ಏನಾಯ್ತಪ್ಪ, ಜಸ್ಟ್ ಫಸ್ಟ್ ಪ್ರಾಪರ್ಟಿ ಏನಂದರೆ ಅಬೌಟ್ ಓನ್ಲಿ ಇಟ್ಸ್ ಡೊಮೈನ್ ಅದೇ ಮೇಲೆ ಹೇಳಿದ್ನಲ್ಲ ಆ ಟೇಬಲ್ನ ನೀವು ಕಲ್ತ್ಬಿಟ್ರೆ ಸೊ ಈ ಫಾರ್ಮುಲಾಸು ಬಂದಂಗೆ, ಫಾರ್ಮುಲಾಸ್ ಬಂದರೆ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ದಂಗೆ ಅಷ್ಟೇ. ನೆಕ್ಸ್ಟು ಫಸ್ಟ್ ಪ್ರಾಪರ್ಟಿ ಏನು ನೋಡಿದ್ವಿ ನಾವು, ಡೊಮೈನ್ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ಪ್ರಾಪರ್ಟಿ ನಾವಿಲ್ಲಿ ರೇಂಜ್ ಬಗ್ಗೆ ನೋಡೋಣ. ಅಬೌಟ್ ರೇಂಜ್, ಕಾಸ್ ಆಫ್ ಎಕ್ಸ್. ಸೊ ಇಲ್ಲಿ ಕ್ಯಾನ್ಸಲ್ ಆಗಿ ಉಳಿಯೋದು ಎಕ್ಸ್ ದಟ್ ಈಸ್ ಎಕ್ಸ್ ಬಿಲಾಂಗ್ಸ್ ಟು ಇಲ್ಲಿ ರೇಂಜ್ ಅಂತ ನಾನು ಆವಾಗಲೇ ಫಸ್ಟಿಗೆ ಮೆನ್ಷನ್ ಮಾಡಿದೆ. ಕಾಸ್ ಇನ್ವರ್ಸ್ ಆಫ್ದು ರೇಂಜ್ ಯಾವುದು, ಕ್ಲೋಸ್ ಇಂಟರ್ವಲ್ 0, π. ದಿಸ್ ಇಸ್ ರೇಂಜ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಅದನ್ನು ಇಲ್ಲಿ ಎಲ್ಲದರಲ್ಲೂ ರೇಂಜ್ ಬರ್ಕೊಂಡು ಹೋದರೆ ಫಾರ್ಮುಲಾಸ್ ಕಂಪ್ಲೀಟ್ ಆದಂಗೆ. ನೆಕ್ಸ್ಟ್ ಕಾಟ್ ಇನ್ವರ್ಸ್ ಆಫ್ ಕಾಟ್ ಎಕ್ಸ್. ಸೊ ದಟ್ ಈಸ್ ರೇಂಜ್ ಯಾವುದು, ಕಾಟ್ ಇನ್ವರ್ಸ್ ಆಫ್ ಎಕ್ಸ್ಗೆ ಓಪನ್ ಇಂಟರ್ವಲ್ 0, π. ನೆಕ್ಸ್ಟ್ ಸೀಕೆಂಟ್ ಇನ್ವರ್ಸ್ ಆಫ್ ಸೀಕೆಂಟ್ ಎಕ್ಸ್. ಸೊ ರೇಂಜ್ ಬರಿಬೇಕಷ್ಟೇ ಅದರದ್ದು, ನಾನು ಇದನ್ನು ಮೆನ್ಷನ್ ಮಾಡಿದ್ದೀನಿ ಟೇಬಲಲ್ಲಿ, ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್, ಇದ್ರದ್ದು ಕೂಡ ರೇಂಜ್ ಬರಿಬೇಕು, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ದು. ನೆಕ್ಸ್ಟ್ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್. ಸೊ ಸೈನ್ ಇನ್ವರ್ಸ್ ಆಫ್ ಎಕ್ಸ್ದು ರೇಂಜ್ ಏನು, ಓಪನ್ ಇಂಟರ್ವಲ್ -π/2, π/2. ಸೊ ಇದು ರೇಂಜ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಅದನ್ನ ಇವಾಗ ಫಾರ್ಮುಲಾದಲ್ಲಿ ಬರೆದ್ರೆ ಆಯಿತು. ನೆಕ್ಸ್ಟ್ ಕೊಸೆಕೆಂಟ್ ಇನ್ವರ್ಸ್ ಆಫ್ ಕೊಸೆಕೆಂಟ್ ಎಕ್ಸ್. ಸೊ ರೇಂಜ್ ಆಫ್ ಕೊಸೆಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಬರೆದ್ರೆ ಮುಗೀತು, ಸೆಕೆಂಡ್ ಪ್ರಾಪರ್ಟಿ ಕೂಡ ಮುಗೀತು. ಫಸ್ಟ್ ಪ್ರಾಪರ್ಟಿ ಏನು, ಡೊಮೈನ್ ಬಗ್ಗೆ. ನೆಕ್ಸ್ಟ್ ಪ್ರಾಪರ್ಟಿ ಯಾವುದ್ರ ಬಗ್ಗೆ, ರೇಂಜ್ ಬಗ್ಗೆ. ಈಗ ನೆಕ್ಸ್ಟ್ ಪ್ರಾಪರ್ಟಿ ಬರೋದು ಕೂಡ ಡೊಮೈನ್ ಬಗ್ಗೆನೇ, ಅದು ಹೆಂಗೆ ಬರುತ್ತೆ ಅಂತ ನಾವು ಇವಾಗ ನೋಡೋಣ. ಇದಕ್ಕೂ ಏನು ಡಿಫ್ರೆಂಟ್ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ಪ್ರಾಪರ್ಟಿನಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿದ್ವಿ. ಇಲ್ಲಿ ಫಸ್ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅದು ಬಂದಾಗ ನಾವು ಇಲ್ಲಿ ಡೊಮೈನ್ ಬರ್ತೀವಿ. ಸೊ ಇವಾಗ ಥರ್ಡ್ ಪ್ರಾಪರ್ಟಿ ಅಲ್ಲಿ ಕೂಡ ನಾವು ಡೊಮೈನೇ ಮೆನ್ಷನ್ ಮಾಡಬೇಕು. ಸೊ ಇದಕ್ಕೂ ಡಿಫ್ರೆನ್ಸ್ ನೋಡ್ಕೊಂಡು ನೀವು ಹೆಂಗೆ ಬರೀಬೇಕು ಫಾರ್ಮುಲಾಸ್ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಇಲ್ಲಿ.
ಸೊ ಅಲ್ಲಿ ಬರೀ ಸ್ಟಾರ್ಟಿಂಗ್ ಏನು ಬಂದಿತ್ತು, ಸೈನ್ ಅಷ್ಟೇ ಬಂದಿತ್ತು. ಫಸ್ಟ್ ಪ್ರಾಪರ್ಟಿನಲ್ಲಿ ಸೈನ್ ಅಷ್ಟೇ ಬಂದಿತ್ತು. ಇಲ್ಲಿ ಥರ್ಡ್ ಪ್ರಾಪರ್ಟಿನಲ್ಲಿ ಫಸ್ಟ್ ಏನು ಬಂದಿದೆ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬಂದಿದೆ, ಸೈನ್ ಇನ್ವರ್ಸ್ ಬಂದಿದೆ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಲ್ಲಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಲ್ಲಿ ಡೈರೆಕ್ಟಾಗೇ ಇದೆ. ಇಲ್ಲಿ ಮತ್ತೆ ಇನ್ನೊಂದು ಸೈನ್ ಏನು ಆ್ಯಡ್ ಆಗಿಲ್ಲ, ಫಸ್ಟ್ ಪ್ರಾಪರ್ಟಿನಲ್ಲಿ ಆ್ಯಡ್ ಆದಂಗೆ. ನೆಕ್ಸ್ಟ್ ಇಲ್ಲಿ ಥರ್ಡ್ ಪ್ರಾಪರ್ಟಿನಲ್ಲಿ ಎಕ್ಸ್ಟ್ರಾ ಸೈನ್ ಎಕ್ಸ್ಟ್ರಾ ಕಾಸ್ ಏನು ಬರಲ್ಲ, ಡೈರೆಕ್ಟ್ ಸೈನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಅನ್ನೋದು ಫಾರ್ಮುಲಾ ಪ್ರಾಪರ್ಟಿನಲ್ಲಿ ಬರುತ್ತೆ. ಸೊ ಆ ಪ್ರಾಪರ್ಟಿ ಬಂದಾಗ ನಾವಿಲ್ಲಿ ಫಾರ್ಮುಲಾಸ್ ಹೆಂಗೆ ಮಾಡ್ತೀವಿ ಅಂತ ಕೇಳಿದ್ರೆ, ಇಲ್ಲಿ ನೋಡ್ರಿ, ಡೈರೆಕ್ಟ್ ಆಗಿ ಸೈನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಅಂತ ಬಂದಿದೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದರೆ, ಇದನ್ನು ಮಲ್ಟಿಪ್ಲೈ ಆದರೆ ಏನು ಬರುತ್ತೆ ನಮಗೆ, ಮೈನಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರುತ್ತೆ. ಸೊ ದಿಸ್ ಮೈನಸ್ ವಿಲ್ ಗೋ ಆ ಕಡೆ ಹೋಗುತ್ತೆ. ಸೊ ದಿಸ್ ಮೈನಸ್ ವಿಲ್ ಗೋ ದಟ್ ಸೈಡ್. ಸೊ ಮೈನಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬರುತ್ತೆ. ಸೊ ದಟ್ ಈಸ್ ಫಾರ್ ಬಿಲಾಂಗ್ಸ್ ಟು ಡೊಮೈನ್ ಅಂತ ನಾನು ನಿಮಗೆ ಹೇಳಿದೆ. ಸೊ ಸೈನ್ ಇನ್ವರ್ಸ್ ಆಫ್ ಎಕ್ಸ್ದು ಡೊಮೈನ್ ಬರುತ್ತೆ, ಆಯಿತು ಅಷ್ಟೇ. ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್. ಸೊ ಅದು ಇಲ್ಲಿ ಏನು ಬರುತ್ತೆ, ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬರುತ್ತೆ. ಸೊ ಡೊಮೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಏನು, ಆರ್. ಸೊ ಇಲ್ಲಿ ಕೊಸೆಕೆಂಟ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ, ಮೈನಸ್ ಕೊಸೆಕೆಂಟ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಇದ್ರದ್ದು ಡೊಮೈನ್ ಬರೆದ್ರೆ ಮುಗೀತು. ಯಾವುದ್ರದ್ದು, ಕೊಸೆಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ದು ಡೊಮೈನ್ ಬರೆದ್ರೆ ಮುಗೀತು. ಇದು ಒಂದು ಫಾರ್ಮ್ ಆಯಿತು. ನೆಕ್ಸ್ಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಇಲ್ಲಿ ಒಂದು ಡಿಫ್ರೆಂಟ್ ಆಗಿದೆ, ಕಾಸ್ ಇನ್ವರ್ಸ್ ಆಫ್ ಎಕ್ಸ್ದು ಇದನ್ನು ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ, ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಅದ್ರದ್ದು ಡೊಮೈನ್ ಬರೆದ್ರೆ ಆಯಿತು. ಸೊ ಇದು ಮೂರು, ಕಾಸ್, ಕಾಟ್, ಸೀಕೆಂಟ್, ಇದು ಮೂರು ನೆನ್ಪಿಟ್ಕೊಬೇಕು. ಥರ್ಡ್ ಪ್ರಾಪರ್ಟಿನಲ್ಲಿ ಇದು ಫಸ್ಟ್ ಸ್ಟಾರ್ಟಿಂಗು, ಇದು ಕಾಟ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ಗೆ ಮಲ್ಟಿಪ್ಲೈ ಆದರೆ ಪೈ ಮೈನಸ್ ಕಾಟ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಬರುತ್ತೆ, ಕಾಟ್ ಇನ್ವರ್ಸ್ ಬರುತ್ತೆ. ಸೊ ಅದನ್ನು ಬರೆದು ಡೊಮೈನ್ ಬರ್ಕೊತ ಹೋದರೆ ಅಷ್ಟೇ ಮುಗಿತು, ಫಾರ್ಮುಲಾಸ್ ಎಲ್ಲ ಫಾರ್ಮ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿರಿ, ಸೀಕೆಂಟ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್, ಸೀಕೆಂಟ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್. ಸೊ ನಾನು ಇವಾಗ ಏನು ಹೇಳಿದೆ, ಇವು ಮೂರಕ್ಕೂ ಫಸ್ಟ್ ಸ್ಟಾರ್ಟಿಂಗು ಪೈ ಆ್ಯಡ್ ಮಾಡಬೇಕು, ಪೈ ಮೈನಸ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್. ಸೀಕೆಂಟ್ ಇನ್ವರ್ಸ್ ಆಫ್ ಡೊಮೈನ್ ಏನು ಅಂತ ಕೇಳಿದ್ರೆ, ಸೊ ಡೊಮೈನ್ ಬರೆದ್ರೆ ಅಷ್ಟೇ, ಫಾರ್ಮುಲಾ ಮುಗಿತು. ಥರ್ಡ್ ಪ್ರಾಪರ್ಟಿ ಕೂಡ ಇಲ್ಲಿ ಮುಗೀತು. ಸೊ ನೆಕ್ಸ್ಟ್ ಪ್ರಾಪರ್ಟಿ ಬಂದುಬಿಟ್ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಸೈನ್ಗೆ ಆಪೋಸಿಟಾಗಿ ಬರೋದು ಯಾವುದು, ಕೊಸೆಕೆಂಟ್. ಸೊ ಕೊಸೆಕೆಂಟ್ನ ಕನ್ಸಿಡರ್ ಮಾಡಿ ಇಂಟು ಮೈನಸ್ 1/x ಅಂತ ಬರೆದು ನೆಕ್ಸ್ಟ್ ಅದರದ್ದು ರೇಂಜ್ ಬರೆದ್ರೆ ಆಗುತ್ತೆ. ಮತ್ತು ಇಲ್ಲಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ರೇಂಜ್ ಬರೆಯೋಂಗಿಲ್ಲ, ಏನು ಬಂದಿದೆ ನಮಗೆ ಇಲ್ಲಿ, ಕೊಸೆಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಬಂದಿದೆ. ಸೊ ಅದರದ್ದೇ ಕೊಸೆಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ದೇ ರೇಂಜ್ ಬರೀಬೇಕು. ನೆಕ್ಸ್ಟ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಕಾಸ್ ಇನ್ವರ್ಸ್ ಆಫ್ ದು ಆಪೋಸಿಟ್ ರೇಷಿಯೋ ಯಾವುದು, ಸೀಕೆಂಟ್ ಇನ್ವರ್ಸ್ ಆಫ್ ಮೈನಸ್ ಅಲ್ಲ 1/x ಅಂತ ಬರೆದು ನೆಕ್ಸ್ಟ್ ಇಲ್ಲಿ ಸೀಕೆಂಟ್ದು ರೇಂಜ್ ಯಾವುದು ಅಂತ ಕೇಳಿದರೆ ಅದನ್ನೇ ಬರೀಬೇಕು ಇಲ್ಲಿ ಫಾರ್ಮುಲಾದಲ್ಲಿ. ಸೊ ದಿಸ್ ಇಸ್ ರೇಂಜ್ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್. ನೆಕ್ಸ್ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಟ್ಯಾನ್ಗೆ ಆಪೋಸಿಟ್ ರೇಷಿಯೋ ಯಾವುದು, ಕಾಟ್ ಇಂಟು 1/x. ಸೊ ದಟ್ ಈಸ್ ಬಿಲಾಂಗ್ಸ್ ಟು, ಇಲ್ಲೊಂದು ಡಿಫ್ರೆಂಟ್ ಆಗಿ ಬಂದಿದೆ, ಯಾವುದು, ಟ್ಯಾನಿಗೆ. ಟ್ಯಾನ್ ಯಾವುದು ಕನ್ವರ್ಟ್ ಆಗುತ್ತೆ, ಕಾಟಿಗೆ. ಕಾಟ್ ಇಲ್ಲಿ ಎಕ್ಸ್ ಗ್ರೇಟರ್ ದ್ಯಾನ್ 0 ಬರಬೇಕು. ಸೊ ಅವಾಗ ಈ ಒಂದು ಪ್ರಾಪರ್ಟಿಗೆ ಕರೆಕ್ಟ್ ಆ್ಯಂಡ್ ಫಾರ್ಮುಲಾ ಫಾರ್ಮ್ ಆಗೋದು. ಸೊ ಫೋರ್ತ್ ಪ್ರಾಪರ್ಟಿ ಕೂಡ ಆಯಿತು. ಸೊ ನೀವು ಇದನ್ನೆಲ್ಲ ಫಾರ್ಮುಲಾಸ್ನ ನೀಟಾಗಿ ಕಲ್ತ್ಕೊಂಡ್ಬಿಟ್ರೆ ನೀಟಾಗಿ ಆರಾಮಾಗಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು ಈಸಿಯಾಗಿ. ಸೊ ಅದಕ್ಕೆ ನಾನು ಇವಾಗ ಫಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್ ನಿಮಗೆ ಹೇಳ್ಕೊಡ್ತಿದ್ದೀನಿ. ಸೊ ಫಾರ್ಮುಲಾಸ್ನೆಲ್ಲ ಚೆನ್ನಾಗಿ ಬಹೆಟ್ ಹಾಕೊಂಡ್ಬಿಡ್ಬೇಕು, ಆಮೇಲೆ ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಪ್ರಾಪರ್ಟಿ ಬಂದುಬಿಟ್ಟು ಇಲ್ಲಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಏನಾಗುತ್ತೆ, ಒಂದು ಆ್ಯಂಗಲ್ ಫಾರ್ಮ್ ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ π/2 ಅಂದರೆ ಏನು, 90 ಡಿಗ್ರಿ. ಸೊ ಡೊಮೈನ್ ಬರೀಬೇಕು. ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ಕೊಟ್ಟು ಅಲ್ಲಿ ಕೂಡ ಒಂದು ಆ್ಯಂಗಲ್ ಫಾರ್ಮ್ ಆಗುತ್ತೆ 90 ಡಿಗ್ರಿ. ಸೊ ದಟ್ ಈಸ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಡೊಮೈನ್. ಆ್ಯಂಡ್ ನೆಕ್ಸ್ಟ್ ಕೊಸೆಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಅಲ್ಲಿ ಕೂಡ ಒಂದು ಆ್ಯಂಗಲ್ ಫಾರ್ಮ್ ಆಗುತ್ತೆ, ದಟ್ ಈಸ್ 90 ಡಿಗ್ರಿ. ನೆಕ್ಸ್ಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಮೈನಸ್ ಓಪನ್ ಇಂಟರ್ವಲ್ -1, ಇಂಟರ್ವಲ್ ಕ್ಲೋಸ್ ಆಗುತ್ತೆ. ಸೊ ಇದಿಷ್ಟು ಫಿಫ್ತ್ ಪ್ರಾಪರ್ಟಿ. ಇದೇನಿಲ್ಲ, ಈಸಿಯಾಗೇ ಇದೆ, ಎಲ್ಲ ಆ್ಯಂಗಲ್ 90 ಡಿಗ್ರಿನೇ ಫಾರ್ಮ್ ಆಗುತ್ತೆ. ಫಾರ್ಮ್ ಆದಮೇಲೆ ಜಸ್ಟ್ ಅದ್ರದ್ದು ಏನು ಡೊಮೈನ್ ಬರೆದ್ರೆ ಆಯಿತು. ಸೊ ನಾನು ನಿಮಗೆ ಮೇಲೆ ಸ್ಟಾರ್ಟಿಂಗ್ ಹೇಳಿದ್ದೀನಿ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ಗೆ ಮತ್ತು ಕಾಸ್ ಇನ್ವರ್ಸ್ ಆಫ್ಗೆ ಡೊಮೈನು ಸೇಮೇ ಇರುತ್ತೆ ಅಂತ. ಸೊ ಇಲ್ಲಿ ಡೊಮೈನು ಒಂದೇ ಬರುತ್ತೆ. ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ಗೆ ಮತ್ತು ಕಾಟ್ ಇನ್ವರ್ಸ್ ಆಫ್ ಎಕ್ಸ್ಗೆ ಡೊಮೈನು ಒಂದೇ, ದಟ್ ಈಸ್ ಆರ್ ಒಂದೇ ಇರುತ್ತೆ, ಕನ್ಫ್ಯೂಷನ್ ಇರಲ್ಲ ಇಲ್ಲಿ. ಮತ್ತು ಕೊಸೆಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ಗೆ ಮತ್ತು ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ಗೆ ಡೊಮೈನು ಸೇಮೇ ಇರುತ್ತೆ, ದಟ್ ಈಸ್ ಆರ್ ಮೈನಸ್ ಓಪನ್ ಇಂಟರ್ವಲ್ -1, ಸೊ ಇಲ್ಲಿ ಡೊಮೈನ್ ಏನು ಬೇರೆ ಬೇರೆ ಇರೋದಿಲ್ಲ, ಕನ್ಫ್ಯೂಷನ್ಸ್ ಕೂಡ ಇರಲ್ಲ. ಸೊ ಇದು ಈಸಿ ಪ್ರಾಪರ್ಟಿ ಆಗಿರುತ್ತೆ ಆ್ಯಂಡ್ ಫಿಫ್ತ್ ಪ್ರಾಪರ್ಟಿ ಇದು. ಸೊ ಇಲ್ಲಿಗೆ ನಮ್ಮ ಪ್ರಾಪರ್ಟೀಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಫಾರ್ಮುಲಾಸ್, ಬೇಸಿಕ್ ಫಾರ್ಮುಲಾಸ್ ನೀವೇನು ಕ್ಲಾಸ್ 11ನಲ್ಲಿ ಕಲ್ತಿದ್ದೀರಲ್ಲ, ಸೊ ಅದೇ ಇಲ್ಲಿ ಕ್ಲಾಸ್ 12ನಲ್ಲಿ ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಫಸ್ಟ್ ನಾವಿಲ್ಲಿ ಕಾಂಪೌಂಡ್ ಆ್ಯಂಗಲ್ಸ್ ಫಾರ್ಮುಲಾಸ್ನ ಕಲ್ತ್ಕೊಂಡ್ಬಿಟ್ರೆ ನಾವು ಇವಾಗ ಸೆಕೆಂಡ್ ಎಕ್ಸಸೈಸ್ನ ಪ್ರಾಬ್ಲಮ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಸೆಕೆಂಡ್ ಎಕ್ಸಸೈಸ್ನಲ್ಲಿ 2 or 3 ಮಾರ್ಕ್ಸಿಗೆ ಕಂಪಲ್ಸರಿ ಪ್ರಾಬ್ಲಮ್ಸ್ ಕೊಟ್ಟೇ ಕೊಡ್ತಾರೆ. ಸೊ ಅದನ್ನು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಕೇಳಿದರೆ
ಫಸ್ಟ್ ಈ ಒಂದು ನಾನು ಕೊಡ್ತಿರೋ ಫಾರ್ಮುಲಾಸ್ನ ಕಲ್ತ್ಕೊಂಡ್ಬಿಡ್ಬೇಕು. ಸೊ ಫಾರ್ಮುಲಾಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡುವಂಥದ್ದು ಏನೂ ಇರಲ್ಲ, ಜಸ್ಟ್ ನಾನು ನಿಮಗೆ ಓದ್ಕೊಂತ ಹೋಗ್ತೀನಿ. ಸೊ ನೀವು ಅದನ್ನು ಬೈಹೆಟ್ ಮಾಡಲೇಬೇಕು. ಅಂದರೆ ಹೆಂಗೆ ಕಲಿತೀರೋ ಗೊತ್ತಿಲ್ಲ, ಒಟ್ಟು ನಿಮಗೆ ಅದು ಜ್ಞಾಪಕ ಇರಲೇಬೇಕು. ಸೊ ಹಾಗಾದರೆ ಮಾತ್ರ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದನ್ನು ನಾನು ಜಾಸ್ತಿ ಸರಿ ಹೇಳ್ತಾನೇ ಇದ್ದೀನಿ, ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಕಾಂಪೌಂಡ್ ಆ್ಯಂಗಲ್ಸ್ ಫಾರ್ಮುಲಾಸ್ನಲ್ಲಿ ಫಸ್ಟ್ ಫಾರ್ಮುಲಾ ಇದೇನೂ ಇಲ್ಲ, ಸೈನ್ ಎ ಪ್ಲಸ್ ಬಿ. ಸೈನ್ ಎ ಪ್ಲಸ್ ಬಿನ ಏನಂತ ಬರಿಬೋದು, ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ, ಈಸಿ ಫಾರ್ಮುಲಾ. ನೆಕ್ಸ್ಟ್ ಅದನ್ನೇ ಇಲ್ಲಿ ಸೈನ್ ಎ ಮೈನಸ್ ಬಿ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಪ್ಲಸ್ ಬರ್ದಿದ್ದೀವಿ, ಇಲ್ಲಿ ಮೈನಸ್ ಬರೆದ್ರೆ ಆಯಿತು, ಸೈನ್ ಎ ಮೈನಸ್ ಬಿ ಇದು ಫಾರ್ಮುಲಾ ಬಂತು ನಿಮಗೆ. ನೆಕ್ಸ್ಟ್ ಕಾಸ್ ಎ ಪ್ಲಸ್ ಬಿ. ಕಾಸ್ ಎ ಪ್ಲಸ್ ಬಿ ಇದು ಏನಂತ ಬರೀತೀರಿ, ಏನಿಲ್ಲ, ಇಲ್ಲಿ ಸೈನ್ ಬರ್ದಿದ್ದೀರಾ, ಸೈನ್ ಎ ಪ್ಲಸ್ಗೆ ಸೈನ್ ಬರ್ದಿದ್ದೀರಿ ಇಲ್ಲಿ ಸ್ಟಾರ್ಟಿಂಗ್. ಸೊ ಇವಾಗ ಕಾಸ್ ಎ ಇಂದ ಸ್ಟಾರ್ಟ್ ಮಾಡಬೇಕು, ನೆಕ್ಸ್ಟ್ ಕಾಸ್ ಬಿನೇ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಅಲ್ಲಿ ಪ್ಲಸ್ ಕೊಟ್ಟಿದ್ದಾರೆ, ಆಪೋಸಿಟಾಗಿ ಬರೀಬೇಕು ನಾವಿಲ್ಲಿ, ಮೈನಸ್ ಸೈನ್ ಎ ಸೈನ್ ಬಿ. ಇಲ್ಲಿ ಸ್ಟಾರ್ಟಿಂಗ್ ಏನು ಸೈನ್ ಎ ಪ್ಲಸ್ ಬಿಗೆ ಸೈನ್ ಎ ಕಾಸ್ ಬಿ, ಕಾಸ್ ಎ ಸೈನ್ ಬಿ, ಹಂಗೆ ಪೇರ್ ಆಗಿ ಬರ್ದಿದ್ರಿ ನೀವು ಇಲ್ಲಿ. ಸೊ ಇಲ್ಲಿ ಕಾಸ್ಗೆ ಹಂಗೆ ಮಾಡೋಂಗಿಲ್ಲ, ಪೇರ್ ಏನು ಮಾಡೋಂಗೇ ಇಲ್ಲ, ಡಿಫ್ರೆಂಟ್ ಕಾಸ್ಗೆ ಬರೀಬೇಕು ಮತ್ತು ಸೈನ್ಗೆ ಬರೀಬೇಕು. ಆಮೇಲೆ ನೆಕ್ಸ್ಟ್ ಇಲ್ಲಿ ಸೈನ್ ಆಪೋಸಿಟಾಗಿ ಬರಬೇಕು, ಇಲ್ಲಿ ಕಾಸ್ ಎ ಪ್ಲಸ್ ಬಿ ಕೊಟ್ಟಿದ್ರೆ ಇಲ್ಲಿ ಮೈನಸ್ನ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಕಾಸ್ ಎ ಮೈನಸ್ ಬಿ ಕೊಟ್ಟಿದ್ದಾರೆ, ಸೊ ಇಲ್ಲಿ ನಾವು ಪ್ಲಸ್ನ ಆ್ಯಡ್ ಮಾಡಿದರೆ ಕಾಸ್ ಎ ಮೈನಸ್ ಬಿ ಫಾರ್ಮುಲಾ ಬಂದು ನಿಮಗೆ. ನೆಕ್ಸ್ಟು ಟ್ಯಾನ್ ಎ ಪ್ಲಸ್ ಬಿ. ಟ್ಯಾನ್ ಎ ಪ್ಲಸ್ ಬಿ ಇದು ಫಾರ್ಮುಲಾ ಟ್ಯಾನ್ ಎ ಟ್ಯಾನ್ ಬಿ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ, ಇದು ಟ್ಯಾನ್ ಎ ಪ್ಲಸ್ ಬಿ ಇದು ಫಾರ್ಮುಲಾ. ನೆಕ್ಸ್ಟು ಟ್ಯಾನ್ ಎ ಮೈನಸ್ ಬಿ, ಇಲ್ಲೇನು ಸೈನ್ನ ಎಕ್ಸ್ಚೇಂಜ್ ಮಾಡಬೇಕು, ಟ್ಯಾನ್ ಎ ಪ್ಲಸ್ ಬಿಗೆ ಮತ್ತು ಟ್ಯಾನ್ ಎ ಮೈನಸ್ ಬಿಗೆ ಸೈನ್ ಎಕ್ಸ್ಚೇಂಜ್ ಮಾಡಿದರೆ ಅದೇ ಟ್ಯಾನ್ ಎ ಮೈನಸ್ ಬಿಗೆ ಫಾರ್ಮುಲಾ ಆಗುತ್ತೆ. ನೆಕ್ಸ್ಟ್ ನಾವಿಲ್ಲಿ ಮಲ್ಟಿಪಲ್ ಆ್ಯಂಗಲ್ಸ್ನ ಫಾರ್ಮುಲಾಸ್ನ ತಿಳ್ಕೊಳ್ಳೋಣ. ಫಸ್ಟ್ ಫಾರ್ಮುಲಾ ಸೈನ್ 2a. ಸೈನ್ 2aನ ಇನ್ ಟರ್ಮ್ಸ್ ಆಫ್ ಸೈನ್ ಮತ್ತು ಕಾಸ್ನಲ್ಲಿ ಹೆಂಗೆ ಬರಿಬೋದು, 2 sin a cos a ಅಂತ ಬರಿಬೋದು. ನೆಕ್ಸ್ಟ್ ಇನ್ ಟರ್ಮ್ಸ್ ಆಫ್ ಸೈನ್ 2aನ ಇನ್ ಟರ್ಮ್ಸ್ ಆಫ್ ಓನ್ಲಿ ಟ್ಯಾನಿಂದ ಹೆಂಗೆ ಬರಿಬೋದು, 2 tan a ಬೈ 1 ಪ್ಲಸ್ tan ಸ್ಕ್ವೇರ್ a, ಇದು ಆಯಿತು. ನೆಕ್ಸ್ಟ್ ಸೆಕೆಂಡ್ ಫಾರ್ಮುಲಾ ಕಾಸ್ 2a. ಕಾಸ್ 2aನ ಇನ್ ಟರ್ಮ್ಸ್ ಆಫ್ ಕಾಸ್ ಮತ್ತು ಸೈನಲ್ಲಿ ಹೆಂಗೆ ಬರಿಬೋದು, ಕಾಸ್ ಸ್ಕ್ವೇರ್ a ಮೈನಸ್ ಸೈನ್ ಸ್ಕ್ವೇರ್ a. ಇವಾಗ ನಮಗೆ ಕಾಸ್ 2a ಐತೆ, ಅದನ್ನು ಕಾಸ್ ಇನ್ ಟರ್ಮ್ಸ್ ಆಫ್ ಕಾಸ್ನಲ್ಲೇ ಬರೀಬೇಕು ಅಂತ ಕೇಳಿದ್ರೆ, ಓನ್ಲಿ ಇನ್ ಕಾಸ್ನಲ್ಲಿ ಬರೀಬೇಕಂತ ಕೇಳಿದರೆ 2 cos ಸ್ಕ್ವೇರ್ a ಮೈನಸ್ 1. ಆಮೇಲೆ ಅದನ್ನೇ ಸೈನಲ್ಲಿ ಬರೀಬೇಕಂತ ಕೇಳಿದರೆ 1 ಮೈನಸ್ 2 sin ಸ್ಕ್ವೇರ್ a. ಅದನ್ನು ಟ್ಯಾನಲ್ಲಿ ಬರೆಯೋಕ್ಕೆ ಕೇಳಿದರೆ 1 ಮೈನಸ್ tan ಸ್ಕ್ವೇರ್ a ಬೈ 1 ಪ್ಲಸ್ tan ಸ್ಕ್ವೇರ್ a. ಸೊ ಇದು ಸೆಕೆಂಡ್ ಫಾರ್ಮುಲಾ. ನೆಕ್ಸ್ಟ್ ಥರ್ಡ್ ಫಾರ್ಮುಲಾ ಟ್ಯಾನ್ 2a. ಟ್ಯಾನ್ 2a ಇಸ್ ಈಕ್ವಲ್ಸ್ ಟು 2 tan a ಬೈ 1 ಮೈನಸ್ tan ಸ್ಕ್ವೇರ್ a. ನೆಕ್ಸ್ಟ್ ಫೋರ್ತ್ ಫಾರ್ಮುಲಾ ಸೈನ್ 3a ಇಸ್ ಈಕ್ವಲ್ಸ್ ಟು 3 sin a ಮೈನಸ್ 4 sin ಕ್ಯೂಬ್ a. ಅರ್ಥ ಆಯ್ತಾ. ನೆಕ್ಸ್ಟ್ ಫಿಫ್ತ್ ಫಾರ್ಮುಲಾ ಕಾಸ್ 3a. 4 cos ಕ್ಯೂಬ್ a ಮೈನಸ್ 3 cos a. ಮತ್ತು ಟ್ಯಾನ್ 3a. ಟ್ಯಾನ್ 3a ನ ಫಾರ್ಮುಲಾನ ಹೆಂಗೆ ಬರೀಬೋದು, 3 tan a ಮೈನಸ್ ಟ್ಯಾನ್ ಕ್ಯೂಬ್ a ಬೈ 1 ಮೈನಸ್ 3 tan ಸ್ಕ್ವಯರ್ a. ಸೊ ಹಿಂಗೆ ಟ್ಯಾನ್ 3a ಫಾರ್ಮುಲಾ ಕೂಡ ಬರಿಬೋದು. ಸೊ ಇದಿಷ್ಟು ಫಾರ್ಮುಲಾ ನಿಮಗೆ ಸೆಕೆಂಡ್ ಎಕ್ಸಸೈಸ್ ಸಾಲ್ವ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಆ್ಯಂಡ್ ಯೂಸ್ಫುಲ್ ಆಗುತ್ತೆ. ಸೊ ಇದರಲ್ಲಿ ಏನೂ ಇಲ್ಲ, ಈ ಇಂಟ್ರೊಡಕ್ಷನ್ ಪಾರ್ಟ್ನಲ್ಲಿ ಹೇಳ್ಕೊಟ್ಟಿರುವಂಥ ಒಂದು ಟ್ರಿಕ್ಸು ಮತ್ತು ಫಾರ್ಮುಲಾಸ್ನ ಕಲ್ತ್ಕೊಂಡ್ಬಿಟ್ರೆ ಈ ಒಂದು ಲೆಸನಲ್ಲಿ ಬರೆಯುವಂಥ ಪ್ರಾಬ್ಲಮ್ಸ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದಕ್ಕೆ ಟಿಪ್ಸ್. ನೆಕ್ಸ್ಟ್ ಥ್ಯಾಂಕ್ ಯು. ಇಷ್ಟೇ